ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಸಾಂಬಾರು ಪುಡಿ ಖಾಲಿಯಾಗಿತ್ತು ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಸಾಂಬಾರು ಪುಡಿ ತೋರಿಸ್ಬೇಕು ಅಂತ ಹೇಳಿ ಐಡಿಯಾ ಇದೆ ಅಂತ. ಸೊ ನಾನಿವತ್ತು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ನಾನು 6 ತಿಂಗಳಿಗೆ ವರ್ಷಕ್ಕೆ ಮಾತ್ರ ನಾನು ಆಗೋ ರೀತಿ ಪೌಡರ್ನ ಮಾಡಿಸ್ಕೊಳ್ತಾ ಇದ್ದೀನಿ. ಸೊ ನೀವು ಆ ಥರ ಮಾಡ್ಕೊಬೇಕು ಅಂತ ಅಂದರೆ ಈ ವಿಡಿಯೋ ನೋಡಿ. ನಿಮಗೆ ಇಷ್ಟ ಆದರೆ ನೀವು ಅದೇ ರೀತಿ ಮಾಡಿಸ್ಕೊಂಡು ಬಳಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ನೋಡೋಣ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿ, ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಬರ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಸಂಬಾರ ತೊಗೊಂಡಿದ್ದೀನಿ. ಸಂಬಾರ ಒಂದು 3 kg ಇದೆ. 3 kg ಸಂಬಾರ. ಇದು 3 ಡೇಸ್ ಆದರೂ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. 3 ಡೇಸ್ ಒಣಗಿದೆ ಚೆನ್ನಾಗಿ. ಇವಾಗ ಸಮ್ಮರ್ ಇರೋದ್ರಿಂದ ಚೆನ್ನಾಗಿ ಪೌಡರ್ಗಳೆಲ್ಲ ನೀಟಾಗಿ ಮಾಡಿಸ್ಕೊಬೋದು. ನೆಕ್ಸ್ಟ್ ಇಲ್ಲಿ ನಾನು ಖಾರ ಮೆಣಸಿಕಾಯಿ ಅಂದರೆ ಚುರುಕು ಮೆಣಸಿಕಾಯಿ ಅಂತ ಹೇಳ್ತೀವಲ್ಲ, ಅದನ್ನು ನಾನಿಲ್ಲಿ ಅರ್ಧ kg ತೊಗೊಂಡಿದ್ದೀನಿ. ಇದನ್ನು ಸಹ ತೊಟ್ಟನ್ನು ಬಿಡಿಸ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಸಾಂಬಾರು ಪುಡಿ ತೊಟ್ಟು ಸಹಿತ ಹಾಕಿಬಿಟ್ರೆ ಕಲರ್ ಡಿಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ತೊಟ್ಟೆಲ್ಲ ತೆಗೆದು ಈ ಥರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾರ್ಮಲ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಬಂದು 2 kg ಮೆಣಸಿನ್ಕಾಯಿ ಇದೆ. ಇದನ್ನು ಸೇಮ್ ಅದೇ ಪ್ರೊಸೀಜರಲ್ಲೇ ಬಿಡಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಬಂದು ಕಲರಿಗೆ ಮತ್ತು ರುಚಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಸಹ ಅರ್ಧ kg ತೊಗೊಂಡಿದ್ದೀನಿ. ನಾನು ಏನು ನಾವು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ 3 ಮೆಣಸಿನ್ಕಾಯಿನೂ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಿಲ್ಲ, ನಾವು ಉರಿಯೋದಿಲ್ಲ, ಹಾಗೇ ಮಾಡೋದು. ಲಾಸ್ಟಲ್ಲಿ ಮಾತ್ರ ಪಾತ್ರೆ ಬಿಸಿ ಇರುತ್ತಲ್ಲ, ಆವಾಗ ಸ್ವಲ್ಪ ಎಣ್ಣೆಯನ್ನು ಕೈಗೆ ಮಾಡಿಕೊಂಡು ಜಸ್ಟ್ ಅದನ್ನು ಮಿಕ್ಸ್ ಮಾಡಿ ಆ ಪಾತ್ರೆ ಕಾವಿಗೆ ಮಾತ್ರ ಹಾಕಿ ಇಟ್ಬಿಡ್ತೀವಿ. ಉರಿಯೋದೆಲ್ಲ ಇರೋದಿಲ್ಲ, ನಾವು ಹುರಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ. ನೆಕ್ಸ್ಟ್ ಸಾಂಬಾರನ್ನು ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಘಮ ಬಿಟ್ಕೊಳ್ಳೋ ತನಕ ಹುರ್ಕೊಬೇಕಾಗುತ್ತೆ. ನಾನಿಲ್ಲಿ 2 ಥರ ಪೌಡರ್ನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಮಟನ್ ಪುಡಿ ಹಾಗೆ ಹುರ್ಗಾಳ ಪುಡಿ ಮಿಕ್ಸ್ ಮಾಡಿ ಅದನ್ನು ಹೇಗೆ ಬೇಳೆ ಸಾಂಬಾರಿಗೆ ನೀಟಾಗಿ ಹೇಗೆ ಮಿಕ್ಸ್ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಬೇಳೆ ಸಾಂಬಾರಿಗೆ ಹುರ್ಗಾಳ ಪುಡಿ ಮಾಡ್ತಾಯಿದ್ದೀನಿ. ನಾವು ಏನಪ್ಪ ಅಂದರೆ ಕೆಲವರು ಮಾಡ್ತಾರೆ ಈಗ ಬೇಳೆ ಸಾಂಬಾರಿಗೆ ಮತ್ತು ಮಟನ್ ಸಾಂಬಾರಿಗೆ ಎರಡೂ ಒಂದೇ ಪೌಡರ್ ಯೂಸ್ ಮಾಡ್ತಾರೆ. ಬಟ್ ನಾನು ಆ ರೀತಿ ಮಾಡೋದಿಲ್ಲ, ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಏಕೆ ಅಂತ ಅಂದರೆ ಕಡಲೆಕಾಳು ಈ ಥರ ಎಲ್ಲ ಹಾಕೋದ್ರಿಂದ ಮಟನ್ ಪುಡಿಗೆ ಬೇಗ ಹುಳವಾಗ್ಬಿಡುತ್ತೆ. ಅದಕ್ಕೋಸ್ಕರ ಮತ್ತು ಮೆಣಸಿನ್ಕಾಯಿ ತೊಟ್ಟು ಹಾಕೋದ್ರಿಂದನೂ ಹುಳ ಆಗುತ್ತೆ. ಸೊ ನಾನಿಲ್ಲಿ ಹುರ್ಗಾಳ ಪುಡಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಬರ್ತೀನಿ. ಮೊದಲನೇದಾಗಿ ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ ಅಂತ ಅಂದರೆ ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಬಂದು ಇದು ಅರ್ಧ kg ಇದೆ. ಮತ್ತು ಅರಿಶಿಣ ಕೊನೆ ಕೂಡ 1/4 kg ಇದೆ. ನೆಕ್ಸ್ಟು ಸಾಸಿವೆ ಬಂದು 1/4 kg. ಕಾಳು ಮೆಣಸು 100 ಗ್ರಾಮ್ ಇದೆ. ಹಾಗೆ ಹಸಿರು ಕಾಳು ಅರ್ಧ kg. ನೆಕ್ಸ್ಟು ಮೆಂತ್ಯ ಇದು ಒಂದು 100 ಗ್ರಾಮ್ ಇದೆ. ತೊಗರಿಬೇಳೆ 1/4 kg ಇದೆ. ಚಕ್ಕೆ 100 ಗ್ರಾಮ್. ಹಾಗೆ ಕಡಲೆಕಾಳು 1 kg ಕಡಲೆಕಾಳು ತೊಗೊಂಡಿದ್ದೀನಿ. ಇನ್ನೊಂದೇನಪ್ಪ ಅಂತ ಅಂದರೆ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಬಿಸಿಲಲ್ಲಿ ಒಣಗಾಕಿದ್ದೀನಿ. ನೋಡಿ ಈ ಥರ ಪುಡಿ ಆಗಬೇಕು ಆ ರೀತಿಯಾಗಿ. ಹಾಗೆ ಇಲ್ಲಿ ನಾನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಇಷ್ಟನ್ನು ನಾನು 1 ಡೇ ಫುಲ್ ಡ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಥರ ಡ್ರೈ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಬೇಗ ಹುಳ ಆಗೋದಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಈಗ ನಾವೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಇಷ್ಟನ್ನು ನಾವು ಹುರ್ಕೊಬೇಕಾಗುತ್ತೆ, ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಮೊದಲನೇದಾಗಿ ನಾನಿಲ್ಲಿ ಗ್ಯಾಸ್ ಸ್ಟವನ್ನು ಹಚ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಬಂದು ಕಾಳುಗಳೆಲ್ಲ ಹುರಿಬೇಕಾದ್ರೆ ಮಧ್ಯಮ ಉರಿನಲ್ಲಿ ಇಟ್ಕೊಂಡು ಹುರಿರಿ. ಈ ಸಾಸಿವೆ ಜೀರಿಗೆ ಇವೆಲ್ಲ ಹುರಿಬೇಕು ಅಂತ ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಬೇಕಾಗುತ್ತೆ. ಆ್ಯಕ್ಚುಲಿ ದೊಡ್ಡ ಬಾಣಲಿ ಇಲ್ಲ, ಸೊ ನಾನಿಲ್ಲಿ ಗೋಬಿ ಬಾಣಲಿನೇ ಯೂಸ್ ಮಾಡ್ತಾಯಿದ್ದೀನಿ. ಕಬ್ಬಿಣದ ಬಾಣಲಿನಲ್ಲಿ ಹುರಿದ್ರೆ ಏನಪ್ಪ ಅಂತಂದರೆ ಜಾಸ್ತಿ ಬೇಗ ಸಿಯೋದಿಲ್ಲ, ಪಾತ್ರೆ ಎಲ್ಲ ಕಪ್ಪಾಗಿಬಿಡುತ್ತೆ. ಆ್ಯಕ್ಚುಲಿ ಬಾಣಲಿ ದೊಡ್ಡದಿದೆ, ಬಟ್ ಇದು ಅಷ್ಟು ದಪ್ಪ ಇಲ್ಲ ತಳ. ಅದಕ್ಕೋಸ್ಕರ ನಾನು ಗೋಬಿ ಬಾಣಲಿ ಇಟ್ಕೊಂಡು ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ.
ಮೊದಲನೇದಾಗಿ ನಾನು ಮೆಂತ್ಯನ ರೋಸ್ಟ್ ಮಾಡ್ತಾಯಿದ್ದೀನಿ. ಮೆಂತ್ಯ ಕೂಡ ಕೆಂಪು ಬಣ್ಣ ಬರಬೇಕು, ಅಲ್ಲಿ ತನಕ ಬಿಡದೆ ಕೈ ಆಡಿಸ್ಕೊಂಡು ಹುರ್ಕೊಬೇಕಾಗತ್ತೆ. ನಾವು ಹುರಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪೌಡರು. ತುಂಬ ಸೀಸ್ಬಿಟ್ರೆ ಪೌಡರ್ ಕಲರ್ ಕೂಡ ಬರಲ್ಲ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ ಸಾಂಬಾರಿಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಾಸಿವೆನ ಕೆಂಪಿಗೆ ಹುರ್ಕೊಬೇಕಾಗತ್ತೆ, ಅದ್ರ ಫ್ಲೇವರ್ ಬರೋ ತನಕ ನೋಡಿ ಹುರ್ಕೊಬೇಕು. ನೀವು ನೋಡ್ತಾ ಇರ್ಬೋದು, ಈಗ ಇದು ಸಿಡಿತಾ ಇದೆ. ನೆಕ್ಸ್ಟು ಕೆಂಪಿಗೆ ಹುರಿದಿದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ. ಜಾಸ್ತಿ ಸೀಸ್ಲಿಕ್ಕೆ ಹೋಗಬೇಡಿ, ಮೆಂತ್ಯನ ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇಷ್ಟು ಕೆಂಪಿಗೆ ಹುರ್ಕೊಬೇಕು. ನೆಕ್ಸ್ಟ್ ನಾನಿಲ್ಲಿ ಹಸಿರು ಕಾಳನ್ನ ಹಾಕ್ಕೊಂಡಿದ್ದೀನಿ. ಹಸಿರು ಕಾಳನ್ನು ಕೂಡ ನೀಟಾಗಿ ಒಂಬಣ್ಣ ಬರೋ ತನಕ, ಅಂದರೆ ನಮ್ಮ ಕಡೆ ಕಲರ್ ಬರೋದು, ಒಂದು ಕೆಂಪಿಗೆ ಕಲರ್ ಬರುತ್ತಲ್ಲ, ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಅದಕ್ಕೆ ನಾವು ಒಂಬಣ್ಣ ಅಂತ ಕರಿತೀವಿ. ಸೊ ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅಂದರೆ ನಾವು ತಿನ್ನಲಿಕ್ಕೆ ಬೇಕು, ಅದು ಅಷ್ಟು ರುಚಿಯಾಗಿರಬೇಕು, ಅಷ್ಟು ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಇವಾಗ ಹಸಿರು ಕಾಳು ಕೂಡ ಫ್ರೈ ಆಗಿದ್ದಾವೆ ಚೆನ್ನಾಗಿ. ನಿಮಗೆ ಈ ಲೈಟ್ ಬೆಳಕಿಗೆ ಅಷ್ಟು ಕಾಣಿಸ್ತಾ ಇಲ್ಲ. ಸೊ ನಾನು ಇವಾಗ ಟ್ರಾನ್ಸ್ಫರ್ ಮಾಡ್ತೀನಲ್ಲ, ಆವಾಗ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು, ಈ ಒಂದು ರೀತಿಯಲ್ಲಿ ಹುರ್ಕೊಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಹುರ್ಕೊಬೇಕು. ನೆಕ್ಸ್ಟ್ ನಾವು ಕಡಲೆಕಾಳನ್ನು 2 ಬಾರಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಹಾಕ್ಕೊಂಡಿದ್ದೀನಿ. ಕಡಲೆಕಾಳು ಕೂಡ ಹುರಿಬೇಕಾದ್ರೆ ಅವು ಅಂದರೆ ಬಾಯಿ ಬಿಡಬೇಕು. ಈ ರೀತಿ ನಾನು ತೋರಿಸ್ತಾ ಇದ್ದೀನಿ. ಕಡಲೆ ಯಾವ ಥರ ಓಪನ್ ಆಗುತ್ತೆ ಆ ರೀತಿಯಾಗಿ ಲೈಟಾಗಿ ಒಂದೊಂದು ಓಪನ್ ಆಗುತ್ತೆ, ಅಲ್ಲಿ ತನಕ ನಾವು ಹುರ್ಕೊಬೇಕಾಗುತ್ತೆ. ಇವಾಗಿದು ಕಡಲೆಗಳು ಆಗ್ತಾಯಿದೆ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡಿ ಈ ರೀತಿಯಾಗಿ ಓಪನ್ ಆಗ್ತಾಯಿದೆ. ಇದನ್ನು ಸ್ವಲ್ಪ ಹೊತ್ತು, ಒಂದು ಅರ್ಧ ಭಾಗದಷ್ಟು ಈ ರೀತಿ ಓಪನ್ ಆಗೋ ರೀತಿ ಹುರ್ಕೊಬೇಕಾಗುತ್ತೆ. ಈ ರೀತಿ ಹುರ್ಕೊಳ್ಳೋದ್ರಿಂದ ಪೌಡರ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗಿದು ನೋಡ್ತಾ ಇರ್ಬೋದು, ಈ ಥರ ಕಡಲೆಗಳು ಬಿಟ್ಕೊಬೇಕು. ಆ ರೀತಿ ಹುರ್ಕೊಬೇಕಾಗುತ್ತೆ. ನೆಕ್ಸ್ಟ್ ಮಿಕ್ಕಿದ್ದ ಕಡಲೆಗಳನ್ನು ಹುರ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಡಲೆಗಳು ಬರಬೇಕು. ಸುಡ್ತಾ ಇದೆ, ಕೈ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಲೈಟ್ ಬೆಳಕಿಗೆ ಅಷ್ಟು ಕಾಣಿಸ್ತಾ ಇಲ್ಲ ನಿಮಗೆ. ಐ ಆಮ್ ವೆರಿ ಸಾರಿ. ಹಾಗೆ ಮಿಕ್ಕಿದವನ್ನು ಸಹ ನಾನು ಹಾಕ್ಕೊಂಡು ಅದೇ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಆಗಿ ಇವು ಕೂಡ ರೆಡಿ ಇದ್ದಾವೆ. ನೆಕ್ಸ್ಟ್ ಇವಾಗ ಹಾಕ್ಕೊಳ್ಳೋಣ. ಹಾಗೆ ಹುರಿಗಡಲೆ ಹಾಕ್ಕೊಂಡು ಸ್ವಲ್ಪ ಅಷ್ಟೇ ನಾವು ಹುರ್ಕೊಬೇಕಾಗುತ್ತೆ. ಜಾಸ್ತಿ ಹುರಿಲಿಕ್ಕೆ ಹೋಗಬೇಡಿ. 1 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗಿದು ಇಷ್ಟಾಗಿದೆ, ಸಾಕಾಗುತ್ತೆ. ನೆಕ್ಸ್ಟು ಸ್ವಲ್ಪ ಪಾತ್ರೆಗೆ ಹಾಕ್ಕೊಳ್ಳೋಣ ಕಾಳುಗಳ ಜೊತೆಯಲ್ಲಿ. ಜಾಸ್ತಿ ಫ್ರೈ ಮಾಡಿದರೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೆಕ್ಸ್ಟು ತೊಗರಿಬೇಳೆ ಹುರ್ಕೊಳ್ಳೋಣ. ತೊಗರಿಬೇಳೆ ಕೂಡ ಸ್ವಲ್ಪ ಲೈಟಾಗಿ ಕಲರ್ ಬರಬೇಕು, ಅಲ್ಲಿ ತನಕ ಹುರ್ಕೊಬೇಕಾಗತ್ತೆ. ತೊಗರಿಬೇಳೆ ಕೂಡ ಫ್ರೈ ಆಗಿದೆ. ನಾನು ಎಲ್ಲವನ್ನೂ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಆದರೆ ಚಕ್ಕೆ ಲವಂಗ ಮಾತ್ರ ನಾನು ಸೆಪ್ರೇಟ್ ಹಾಕ್ಕೊಳ್ತೀನಿ, ಮತ್ತು ಸ್ವಲ್ಪ ಅರಿಶಿಣ. ಯಾಕೆ ಅಂತ ಅಂದರೆ ನಾನು ಸಾಂಬಾರದ್ರೊಳಗಡೆ ಹಾಕ್ಕೊಬೇಕು, ಅದಕ್ಕೋಸ್ಕರ. ಹಾಗೆ ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. ಇದು ಚಿಟಪಟ ಅಂತ ಸಿಡಿಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ಸೌಂಡ್ ಕೇಳಿಸ್ತಾ ಇರ್ಬೋದು, ಸಿಡಿತಾ ಇರೋದು. ಹಾಗೆ ಘಮ ಕೂಡ ಚೆನ್ನಾಗಿ ಬರ್ತಾ ಇದೆ. ನೆಕ್ಸ್ಟ್ ಇದು ರೆಡಿ ಇದೆ. ಇದನ್ನು ಸಹ ನಾವು ಜೊತೆಯಲ್ಲಿ ಹಾಕೊಳ್ಳೋಣ. ನೆಕ್ಸ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಕೂಡ ಚಿಟಪಟ ಅಂದರೆ ಸಾಕು, ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಾಸ್ತಿ ಫ್ರೈ ಮಾಡಿದ್ರೆ ಕಹಿ ಬಂದುಬಿಡುತ್ತೆ, ಅದಕ್ಕೋಸ್ಕರ. ಸಾಸಿವೆ ಕೂಡ ಚಿಟಪಟ ಅಂತ ಇದೆ. ನೆಕ್ಸ್ಟ್ ಇದನ್ನು ಸಹ ಜೊತೆಯಲ್ಲೇ ಹಾಕ್ಕೊಳ್ಳೋಣ. ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಕೂಡ ಒಂದು ಘಮ ಬಿಟ್ಕೊಬೇಕು, ಹಾಗೆ ಚಿಟಪಟ ಅಂತ ಸಿಡಿಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ತುಂಬ ಜಾಸ್ತಿ ಸೀಸಲಿಕ್ಕೆ ಹೋಗಬೇಡಿ, ಕಹಿ ಬಂದುಬಿಡುತ್ತೆ. ಆ ಕಾರಣಕ್ಕೋಸ್ಕರ ಪದೇ ಪದೇ ಹೇಳ್ತಾ ಇದ್ದೀನಿ. ನೋಡಿ ಟೈಮ್ ಸೆನ್ಸ್ ಮಾಡಿಕೊಂಡು ನೀವು ಗಮನವಿಟ್ಟು ಗಮನ ಹರಿಸಿ ಹುರ್ಕೊಬೇಕಾಗತ್ತೆ.
ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಸೀದೋಗ್ಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ರೆಡಿ ಇದೆ. ನಾನು ಅರ್ಧ kg ಹಾಕ್ತಾ ಇರೋದ್ರಿಂದ 2 ಭಾಗ ಮಾಡಿಕೊಂಡು ನಾನು ಜೀರಿಗೆಯನ್ನು ಹುರ್ಕೊತಾ ಇದ್ದೀನಿ. ಮಿಕ್ಕಿದ ಜೀರಿಗೆಗಳನ್ನು ಹಾಕ್ಕೊಂಡು ಸೇಮ್ ಅದೇ ಮೆಥಡಲ್ಲಿ ಹುರ್ಕೊಬೇಕಾಗತ್ತೆ. ಇದು ಕೂಡ ರೆಡಿ ಇದೆ. ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಜಸ್ಟ್ ಒಂದು ಮಿಕ್ಸ್ ಕೊಡಿ ಸಾಕು, ಸೀದೋಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಇದು ಫ್ರೈ ಆಗಿದೆ, ಘಮ ಕೂಡ ಬರ್ತಾ ಇದೆ. ನೆಕ್ಸ್ಟು ಇದರೊಳಗಡೆ ಹಾಕ್ಕೊಳ್ಳೋಣ. ನಾನಿವಾಗ ನೆಕ್ಸ್ಟ್ ಇಲ್ಲಿ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಹಾಕ್ಕೊಂಡು ನೀಟಾಗಿ ಹುರ್ಕೊಬೇಕು. ಘಮ ಬಿಡೋ ತನಕ ಹುರ್ಕೊಳ್ಳಿ. ನಾನು ಇದರಲ್ಲಿ ಡಿವೈಡ್ ಮಾಡ್ತೀನಿ, ಅಂದರೆ ಇದರಲ್ಲಿ ಕಾಲು ಭಾಗದಷ್ಟು ಮಾತ್ರ ನಾನು ಧನಿಯಾ ಕಾಳು ಜೊತೆಯಲ್ಲಿ ಹಾಕಿ ಬಿಡಿಸ್ತಾ ಇದ್ದೀನಿ. ಚಕ್ಕೆ ಕೂಡ ಘಮ ಬರ್ತಾ ಇದೆ. ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸಪ್ರೇಟು. ಹಾಗೆ ಲವಂಗ ಕೂಡ ಹಾಕ್ಕೊಳ್ಳೋಣ. ಲವಂಗ ಸ್ವಲ್ಪ ಅದು ದಪ್ಪ ಪ್ರಮಾಣ, ಅಂದರೆ ಫ್ರೈ ರೋಸ್ಟ್ ಆಗ್ತಾ ಅದು ಊದ್ಕೊಳ್ಳುತ್ತೆ. ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಕೂಡ ಫ್ರೈ ಆಗಿದೆ ನೋಡಿ. ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇವಾಗ ಇದು ರೆಡಿ ಇದೆ. ನೆಕ್ಸ್ಟ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಹಾಗೆ ಅರಿಶಿಣದ ಕೊಂಬನ್ನು ನಾನು ಜಜ್ಜಿ, ಅಂದರೆ ಇದನ್ನು ಕುಟ್ಟಿ ಹಾಕ್ಕೊಳ್ತಾ ಇಲ್ಲ, ಉಂಡೆನೇ ಹಾಕ್ಕೊಂಡು ರೋಸ್ಟ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಸಿಯೋದಿಲ್ಲ ಜಾಸ್ತಿ, ಅಂದರೆ ಕಂಟಾಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಕುಟ್ಟಿ ಎಲ್ಲ ಇದು ಪುಡಿ ಮಾಡಿ ಸ್ವಲ್ಪ ಜಜ್ಜಿ ಹಾಕೋದ್ರಿಂದ ಪೌಡರ್ ಏನಿರುತ್ತೆ ಅದು ಸೀದೋಗ್ಬಿಡುತ್ತೆ, ಅದು ಚೆನ್ನಾಗಿರೋದಿಲ್ಲ. ಅರಿಶಿಣದ ಕೊಂಬನ್ನೇ ತೊಗೊಳ್ಳಿ, ಯಾಕೆಂದರೆ ಪುಡಿ ಎಲ್ಲ ಯೂಸ್ ಮಾಡಿದ್ರೆ ಕಲರ್ ಬರೋದಿಲ್ಲ. ಅದಕ್ಕೋಸ್ಕರ ಅರಿಶಿನ ಕೂಡ ಹುರ್ಕೊಂಡಿದ್ದೀನಿ. ಈ ರೀತಿ ಹುರಿಯೋದ್ರಿಂದ ಎಲ್ಲಾದರೂ ಹಸಿ ಏನಾದರೂ ಇದ್ದರೆ ಬೈ ಚಾನ್ಸ್ ಅದು ಡ್ರೈ ಆಗುತ್ತೆ. ಹಾಗೆ ಪುಡಿ ಕೂಡ ಘಮ ಘಮ ಅಂತ ಚೆನ್ನಾಗಿರುತ್ತೆ. ನಾನಿಲ್ಲಿ ನೆಕ್ಸ್ಟು ಸಾಂಬಾರು ಬಿತ್ತನ ಹುರ್ಕೊಳ್ತಾ ಇದ್ದೀನಿ. ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದು ಜಸ್ಟು ಘಮ ಬಿಡಬೇಕು, ಅಲ್ಲಿ ತನಕ ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ತುಂಬ ಡೀಪಾಗಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಅದ್ರ ಘಮ ಬಂದ್ರೇ ಸಾಕು. ನಾನು ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಏನಪ್ಪ ಅಂದರೆ ನಾನು 3 kg ತೊಗೊಂಡಿರೋದ್ರಿಂದ ಎಲ್ಲ ತೋರ್ಸೋಕ್ಕಾಗೋದಿಲ್ಲ. ಜಸ್ಟ್ ಇವಾಗ ಇದೊಂದು ತೋರಿಸ್ತೀನಿ ನಿಮಗೆ ಹೇಗೆ ಹುರಿಬೇಕು ಅಂತ ಹೇಳಿ. ಜಾಸ್ತಿ ಹುರಿಲಿಕ್ಕೆ ಹೋಗಬಾರ್ದು, ಆಮೇಲೆ ಕಲರ್ ಚೇಂಜ್ ಆಗಿಬಿಡುತ್ತೆ ಧನಿಯಾ. ಅದಕ್ಕೋಸ್ಕರ ಅದ್ರದ್ದೊಂದು ಫ್ಲೇವರ್ ಬರುತ್ತಲ್ಲ, ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ನಾನು ಯಾವುದೇ ರೀತಿ ಎಣ್ಣೆ ಬಳಸ್ತಾ ಇಲ್ಲ ಹುರಿಲಿಕ್ಕೆ, ಫುಲ್ಲು ಡ್ರೈ ಹುರ್ಕೊಳ್ತಾ ಇರೋದು. ಇವಾಗ ಘಮ ಬರ್ತಾ ಇದೆ. ನೆಕ್ಸ್ಟು ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಕಲರ್ ಇರಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಧನಿಯಾ ಕಾಳು ಎಲ್ಲನೂ ಕಂಪ್ಲೀಟಾಗಿ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನೋಡ್ತಾ ಇರ್ಬೋದು, ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು 2 kg ಒಣಮೆಣ್ಸಿನ್ಕಾಯಿ, ಹಾಗೆ ಮಿಕ್ಕಿದ ಅರ್ಧ kg ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಚುರುಕು ಮೆಣಸಿನ್ಕಾಯಿನಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದು ಪಾತ್ರೆ ಸ್ವಲ್ಪ ಲೈಟಾಗಿ ಕಾಯಿಸ್ಕೊಳ್ಳೋಣ. ಕಾಯಿಸ್ಕೊಂಡು ಆದಮೇಲೆ ನಾವು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಮಾಡಿಕೊಂಡು ನಾನು ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ ಹೇಳಿ. ಇವಾಗ ಇದು ಪಾತ್ರೆ ಬಿಸಿ ಆಗಬೇಕು. ಪಾತ್ರೆ ಕೂಡ ಬಿಸಿ ಇದೆ. ನಾನಿದು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಚುರುಕು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಇವಾಗ 1 ಟೀ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ನೆಕ್ಸ್ಟ್ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ನಾವು ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ರೀತಿ ಮಿಕ್ಸ್ ಮಾಡಿ ನಾವು ಏನು ಮಾಡಬೇಕಪ್ಪ ಅಂದರೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಇವಾಗ ನೈಟು ಎಲ್ಲ ರೆಡಿ ಮಾಡಿದ್ದೀನಿ. ಇದೆಲ್ಲ ಫುಲ್ಲು ತಣ್ಣಗಾಗಬೇಕು. ಮಾರ್ನಿಂಗ್ ಇದನ್ನು ಪೌಡರ್ ಮಾಡಲಿಕ್ಕೆ ಮಿಷಿನ್ಗೆ ಕಲಿಸ್ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ರೀತಿ ಆಯಿಲ್ ಹಾಕಿ ಈ ರೀತಿ ಮಾಡೋದ್ರಿಂದ ಘಾಟ್ ಅಷ್ಟು ಬರೋದಿಲ್ಲ, ನೆಕ್ಸ್ಟು ಹುಳ ಆಗೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಪೌಡರು. ಇವಾಗ ಇದು ರೆಡಿ ಇದೆ. ನೆಕ್ಸ್ಟ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ.
ಇವಾಗ ಇದು ನಾನು ಏನೆಲ್ಲ ಹುರ್ಕೊಂಡಿದ್ದೀನಿ ಎಲ್ಲ ಕಂಪ್ಲೀಟಾಗಿ ಅದು ಕೂಲ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ಅರಿಶಿನ ಕೊನೆನ ಸ್ವಲ್ಪ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಇವು ಮೂರನ್ನು ನಾನು ಡಿವೈಡ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಚಕ್ಕೆ ಹಾಕ್ಕೊಳ್ಳೋಣ. ಮೊದಲನೇದಾಗಿ ಇಷ್ಟು ಸ್ವಲ್ಪ ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಲವಂಗ, ನೋಡ್ತಾ ಇರ್ಬೋದು ಇಷ್ಟು ಲವಂಗ. ನೆಕ್ಸ್ಟು ಇಷ್ಟು ಅರಿಶಿನ ಕೊಂಬನ್ನು ನಾನು ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ. ಇದಿಷ್ಟನ್ನು ನಾನು ಬೆರಕೆಕಾಳು ಪುಡಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರಿಶಿನ ಕೆಚ್ಕೊಂಡು ಹಾಕಿದ್ದೀನಿ ಹುರ್ಗಾಳ ಪುಡಿಗೆ. ನೆಕ್ಸ್ಟ್ ಸಾಂಬಾರು ಬಿತ್ತಕ್ಕೂ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಈ ಕಾವೆಲ್ಲ ಓವರ್ ನೈಟ್ ತಣ್ಣಗಾಗುತ್ತೆ ಮತ್ತು ಎಲ್ಲೂ ಕೂಡ ಮೆತ್ತಗಾಗಿರೋದಿಲ್ಲ, ಡ್ರೈ ಆಗಿರುತ್ತೆ. ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಬೇಕಾಗುತ್ತೆ. ನಾನಿವಾಗ ಏನಪ್ಪ ಅಂತ ಅಂದರೆ ಈ ವಿಡಿಯೋದಲ್ಲಿ ನಾವು ಹೇಗೆಲ್ಲ ಹುರ್ಕೊಬೇಕು, ಹಾಗೆ ಯಾವ್ಯಾವ ಮೆಜರ್ಮೆಂಟಲ್ಲಿ ಹುರ್ಕೊಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪೌಡರ್ ಮಾಡಿಸಿದ ನಂತರ ಯಾವ ರೀತಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ನೀವು ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಳಿ ಫ್ರೆಶ್ ಆಗಿ. ಹೊರಗಡೆ ಎಲ್ಲ ತೊಗೊಂಡ್ರೆ ಫುಡ್ ಕಲರೆಲ್ಲ ಯೂಸ್ ಮಾಡಿರ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.